ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ಚಿರಾಗ್ ಗ್ಲೋಬಲ್ ಆಸ್ಪತ್ರೆಗಳು ತನ್ನ ಸ್ಥಾಪಕರ ದಿನವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡಿತು. ಈ ಸಂಸ್ಥೆಯು ಪ್ರೊಕ್ವಾಲಜಿಯಲ್ಲಿ 3 ದಶಕಗಳಷ್ಟು ಹಳೆಯದಾದ ಪ್ರವರ್ತಕ ಪರಂಪರೆಯನ್ನು ಹೊಂದಿದ್ದು, ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು. ಜನರ ಬೆಂಬಲ, ಪ್ರೋತ್ಸಾಹ ಮತ್ತು ಪ್ರತಿಕ್ರಿಯೆಯೊಂದಿಗೆ ಈ ಸಂಸ್ಥೆಯು ಜಾಗತಿಕ ಮಟ್ಟದ ಮೂಲ ಸೌಕರ್ಯ ಮತ್ತು ಸೌಲಭ್ಯಗಳು, ಅತ್ಯಾಧುನಿಕ ತಂತ್ರಜ್ಞಾನಗಳು, ಆಂತರಿಕ ವೈದ್ಯಕೀಯ ಇಂಜಿನಿಯರಿಂಗ್ ವಿಭಾಗ, ಬೃಹತ್ ಕಾಯಿಲೆಗಳಲ್ಲಿ ಮೂಲಭೂತ ವೈದ್ಯಕೀಯ ಸಂಶೋಧನೆ, ವೈದ್ಯಕೀಯ ವೃತ್ತಿಪರರಿಗೆ ಶೈಕ್ಷಣಿಕ ಹಾಗೂ ಮಾರ್ಗದರ್ಶನ ಕಾರ್ಯಕ್ರಮಗಳು, ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಕೈಗೆಟುಕುವವರನ್ನು ಬೆಂಬಲಿಸಲು ಚಾರಿಟಬಲ್ ಟ್ರಸ್ಟ್ ಮೊದಲಾದ ಧ್ಯೇಯದೊಂದಿಗೆ ಜಾಗತಿಕ ದೃಷ್ಟಿಕೋನವನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಮಮತಾ ನರ್ಸಿಂಗ್ ಹೋಂನ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಟಿಎಚ್, ಶೇಖರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ವೈಎಲ್, ಎವಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹೇಶ್, ಮಖಂ ಅಪೋಲೋ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನರಸಿಂಹಯ್ಯ, ಶ್ರೀನಿವಾಸಯ್ಯ, ಹಾಗೆಯೇ ಚಿರಾಗ್ ಗ್ಲೋಬಲ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀದೇವಿ ಕೆಎನ್ ಮತ್ತು ಡಾಕ್ಟರ್ ರಮ್ಯಾ ಎಂವಿ ಉಪಸ್ಥಿತರಿದ್ದರು. ನಾನು ನಿಮ್ಮ ಡಾಕ್ಟರ್ ರಾಜಶೇಖರ್ ಮೈಸೂರು ಆರ್ ಚಿರಾಗ್ ಹಾಸ್ಪಿಟಲ್ ಅಂತ 30 ವರ್ಷಗಳಿಂದ ಎಲ್ಲರಿಗೂ ಪರಿಚಯ ಇರುವ ಡಾಕ್ಟರ್. ನಾನು 30 ವರ್ಷಗಳಿಂದ ನಾವು ಚಿರಾಗ್ ಅಂತ ಹಾಸ್ಪಿಟಲ್ ಅಂತ ಒಂದು ಸ್ಟಾರ್ಟ್ ಮಾಡಿ ನಾನು ನಮ್ಮ ವೈಫು ಅಲ್ಲಿ JP ನಗರಲ್ಲಿ ಎಲ್ಲರಿಗೂ ಸರ್ವಿಸ್ ಕೊಡ್ತಾ ಇದ್ವಿ. ಅದರಲ್ಲಿ ಒಂದು 25 ವರ್ಷಗಳಿಗಿಂತ ಜಾಸ್ತಿಯಿಂದ ನಾನು ಈ ಬಾಟಮ್ ಕೇಸಸ್ ಅಂತೀವಿ, ಅಂದರೆ ಪೈಲ್ಸ್, ಫಿಶರ್ಸ್, ಫಿಸ್ಚುಲಾ, ಈ ಥರ ಕಾಯಿಲೆಗಳು ಯಾರಿಗೂ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಕೊಂಡು ತುಂಬ ಲೇಟಾಗಿ ಬರ್ತಾ ಇದ್ದಿದ್ದ ಕಾಯಿಲೆಗಳಿಗೆಲ್ಲ ನಾವು ಹೊಸ ಪ್ರಪಂಚದಲ್ಲಿರೋ ಎಲ್ಲ ಟೆಕ್ನಾಲಜೀಸ್ನು ಫಸ್ಟ್ ಟೈಮ್ ನಾನೇ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ನ ಹೊಸ ಸ್ಪೆಷಾಲಿಟಿಯಾಗಿ ಸ್ಟಾರ್ಟ್ ಮಾಡಿ ಇವಾಗ ನಮಗೆ ಇಡೀ ಪ್ರಪಂಚದಿಂದ ಜನಗಳೆಲ್ಲ ಇಲ್ಲಿ ಬಂದು ಇದಕ್ಕೆಲ್ಲ ಆಪ್ರೇಷನ್ ಮಾಡಿಸ್ಕೊತಾರೆ. ತುಂಬ ಕಷ್ಟವಾಗಿರೋ ಆಪ್ರೇಷನ್ಗಳು ಕೂಡ ನಮ್ಮ ಹತ್ರ ರೆಫರ್ ಮಾಡ್ತಾರೆ. ಆ ಥರ ಆಗಿತ್ತು. ಈಗ 1 ವರ್ಷದ ಹಿಂದೆ ಇದನ್ನು ಹೊಸ ಹಾಸ್ಪಿಟ್ಲ್ ಒಂದು ಇನ್ನು ಗ್ಲೋಬಲ್ ಲೆವೆಲ್ ಸ್ಟಾರ್ಟ್ ಮಾಡಿ ಚಿರಾಗ್ ಗ್ಲೋಬಲ್ ಅಂತ BTM ಸ್ಟೇಜಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ವಿ, ಕಾರ್ಪೊರೇಟ್ ಲೆವೆಲ್ ಹಾಸ್ಪಿಟ್ಲ್ ಮಾಡಿದ್ದೀವಿ. ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಇನ್ಸ್ಟಿಟ್ಯೂಷನ್ ಆಗಬೇಕು, ಬರೀ ಒಂದು ಹಾಸ್ಪಿಟ್ಲ್ ಅಲ್ಲ ಇದು. ಹಾಸ್ಪಿಟ್ಲ್ ಅಲ್ಲದೆ ಇದೊಂದು ಅಕಾಡೆಮಿಕ್ಸು, ರಿಸರ್ಚು ಎಲ್ಲ ಒಟ್ಟಿಗೆ ನಡೆದು ಪ್ರಪಂಚದಲ್ಲೇ ಅತ್ಯುತ್ತಮವಾದಂಥ ಟೀಮ್ಗಳೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಸೊ ಇದು ತುಂಬ ಹೈ ಲೆವೆಲ್ ಇದಿದೆ. ಇದರಲ್ಲಿ ಏನಂದರೆ ನನಗೆ ಸ್ವಾರ್ಥದ್ದು ಏನೂ ಇಲ್ಲ. ನಾನು ಇವಾಗ ಒಂದು ಲೆವೆಲ್ಗೆ ಬಂದಿದ್ದೀನಿ. ನಾನು ಸಂಪಾದಿಸಿರೋದು, ನಾನು ಮಾಡಿರೋದು ಎಲ್ಲ ಮತ್ತು ಜನಸಾಮಾನ್ಯರಿಗೆ ನಮಗೆ ಸೊಸೈಟಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಎಲ್ಲರೂ ನನಗೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಆ ಭಗವಂತನ ದಯದಿಂದ ಅದೆಲ್ಲ ಇನ್ನೂ ಮೇಲೆ ಬಂದು 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾಯಿದ್ದೀವಿ. ಇವತ್ತು 1 ವರ್ಷ ಆಯಿತು ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ. ಅದರಲ್ಲಿ ನಾವು ಇವಾಗ ಒಂದು ಡಿಬೇಟ್ ಮಾಡ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಇವರುಗಳು. ಏನು ಅಂದರೆ ಅದು ಇವಾಗ ಎಲ್ಲ ಕಡೆ ನಿಮಗೆ ಕೇಳಿರ್ತೀರ, AI ಬಂದುಬಿಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಡ್ತಾ ಇದೆ, ಅದು ಇನ್ಮೇಲೆ ಡಾಕ್ಟರ್ಸ್ ಕೆಲಸನೇ ಇರಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ಏನಿಲ್ಲ, AI ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅದ್ರ ಮೇಲೆ ಡಿಬೇಟ್ ನಡೆಸ್ತಾರೆ ನಮ್ಮ 2 ಸ್ಪೆಷಲಿಸ್ಟು. ಒಬ್ಬ AI ಸ್ಪೆಷಲಿಸ್ಟ್ ಕೂಡ, ಒಬ್ಬ ಇಂಜಿನಿಯರ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸುತ್ತಪಕ್ಕ ಇರೋ ಡಾಕ್ಟ್ರುಗಳನ್ನೆಲ್ಲ ಕರೆದಿದ್ದೀವಿ. 4 ಜನ ಡಾಕ್ಟ್ರುಗಳನ್ನ ನಾವು ಇವತ್ತು ಅವ್ರನ್ನ ಸನ್ಮಾನವನ್ನು ಮಾಡ್ತಾಯಿದ್ವಿ. ಅವರಲ್ಲಿ ಎಸ್ಟಾಬ್ಲಿಷ್ಡ್ ಫೇಮಸ್ ಡಾಕ್ಟರ್ಸ್ನ ಅವ್ರಿಗೆ ಸರ್ಜನ್ಸ್ಗೆ ಅವರು ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಇವತ್ತಿನ ವಿಶೇಷಗಳು. ಅದರಲ್ಲಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮೆಡಿಕಲ್ ಪ್ರೊಫೆಷನಲ್ ಎಷ್ಟಾಗುತ್ತೆ, ಜನಗಳಿಗೆ ಎಷ್ಟು ಉಪಯೋಗ ಆಗುತ್ತೆ, ಡಾಕ್ಟರ್ಸ್ಗೆ ಉಪಯೋಗ ಆಗುತ್ತಾ, ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತಾ, ಅದ್ರ ಮೇಲೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಆ್ಯಸ್ ಎ ಪಾರ್ಟ್ ಆಫ್ ಚಿರಾಗ್ ಗ್ಲೋಬಲ್ ಹೆಲ್ತ್ ಕೇರ್ ಇದರಲ್ಲಿ ನಾವು ಒಂದು ಇದು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಖುಷಿ ಅನ್ನಿಸ್ತಾ ಇದೆ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಚಿರಾಗ್ ಪ್ರೋಗ್ರಾಮ್ ಟುಡೇ. ಸೊ ಯು ಕ್ಯಾನ್ ಸಿ ಇನ್ ದ ಬ್ಯಾಕ್ಗ್ರೌಂಡ್. ನಾನು ಭಾಳ ಜನಕ್ಕೆ ಯೂಟ್ಯೂಬ್ನಲ್ಲಿ, ಅನೇಕ TVಯಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡೋದೇ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂತ. ಕನ್ನಡದಲ್ಲಿ ಇನ್ಫ್ಯಾಕ್ಟ್ ಪ್ರಾಕ್ಟಾಲಜಿ ಸೂಪರ್ ಸ್ಪೆಷಾಲಿಟಿ ಅಂತ ಹಾಕಿರೋದು ರಾಜಶೇಖರ್ ನನಗೆ ಭಾಳ ಖುಷಿ ಅನಿಸುತ್ತೆ. ದೇರ್ ಆರ್ ಮೆನಿ ಸ್ಪೆಷಾಲಿಟೀಸ್ ಬಟ್ ಬಾಟಮ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ. ಹಂಗಾಗಿ
ವಿ ಫಸ್ಟ್ ರಾಜಶೇಖರ್ ಅವರು ಈ ಚಿರಾಗ್ ಹಾಸ್ಪಿಟಲ್ನ ಇನ್ ಎ ಸ್ಮಾಲ್ ವೇ ಸ್ಟಾರ್ಟ್ ಮಾಡಿದಾಗೆ ನಮಗೆ ಭಾಳ ಖುಷಿ ಅನ್ನಿಸ್ತು. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ಸ್. ಸೊ ಹಂಗಾಗಿ ರಾಜಶೇಖರ್ ಅವರ ಡೆಡಿಕೇಶನ್ ಫಾರ್ ದಿಸ್ ಸಬ್ಜೆಕ್ಟ್, ನಾನು ಐ ನೋ ಹಿಮ್ ಸಿನ್ಸ್ 25 ಇಯರ್ಸ್. ನನಗೆ ಈಗ ತಾನೇ ಗೊತ್ತಾಗಿದ್ದು ಖುಷಿ ಅಂದರೆ, ಐ ಆಮ್ ಫ್ರಮ್ ದೊಡ್ಡಬಳ್ಳಾಪುರ. ಇನಿಷಿಯಲ್ ಪಾರ್ಟ್ ನಮ್ಮ ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ವಾಸ್ ಮೈ ಸೀನಿಯರ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್, ಶಂಕರ್ ನಾಯ್ಕ. ಅವ್ರ ಹಾಸ್ಪಿಟ್ಲಲ್ಲಿ ವಾಸ್ ದ ಫಸ್ಟ್ ಸರ್ಜನ್ ಅಂತ ಈಗ ತಾನೇ ನನಗೆ ರಾಜಶೇಖರ್ ಹೇಳಿದ್ದನ್ನು ಕೇಳಿ ಭಾಳ ಖುಷಿ ಆಯಿತು. ಈಸ್ ಇಂಟ್ರೆಸ್ಟ್, ಈಸ್ ಸ್ಪೆಷಾಲಿಟಿ, ಈಸ್ ವೇ ಆಫ್ ಟ್ರೈನಿಂಗ್ ಯಂಗ್ಸ್ಟರ್ಸ್ ಇನ್ ದಿಸ್ ಫೀಲ್ಡ್ ಪರ್ಟಿಕ್ಯುಲರ್ಲಿ ಭಾಳ ಖುಷಿ ಅನಿಸುತ್ತೆ. ಈಸ್ ಎ ವೆರಿ ಎಂಟರ್ಪ್ರೈಸಿಂಗ್ ಮ್ಯಾನ್, ಗಾಡ್ ಫಿಯರಿಂಗ್ ಮ್ಯಾನ್. ಆ್ಯಂಡ್ ಎಂಥ ಮನುಷ್ಯ ಅಂದರೆ ಹಿಮಾಲಯಗೆಲ್ಲ ಹೋಗಿ ಬಂದಿರೋಂಥ ಸರ್ಜನ್. ನಾನು ವೆರಿ ಸೀನಿಯರ್ ಸರ್ಜರಿ ಪ್ರೊಫೆಸರ್. ಐ ವಾಸ್ ಇನ್ ಕಿಮ್ಸ್ ಫಾರ್ 31 years. ಐ ವಾಸ್ ಡೀನ್ ಆಫ್ ಸಂಭ್ರಮ್ ಮೆಡಿಕಲ್ ಕಾಲೇಜ್. ವಿ ಆರ್ ಆಲ್ ಫ್ರೆಂಡ್ಸ್ ಫಾರ್ ಎ ವೆರಿ ಲಾಂಗ್ ಟೈಮ್. ನನ್ನ ಹೆಸರು ರಾಜಶೇಖರೇ. ನಾನು ಕಣ್ಣಿನ ಸ್ಪೆಷಲಿಸ್ಟು, ಶೇಖರ್ ಕಣ್ಣಿನ ಆಸ್ಪತ್ರೆಯಿಂದ. ಚಿರಾಗ್ ಗ್ಲೋಬಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ರಾಜಶೇಖರ್ ಮೈಸೂರು ಅವ್ರ ಜೊತೆ ನನ್ನ ಸಂಪರ್ಕ ಕಳೆದ 2 ದಶಕಗಳಿಂದ. ಅವರಿಂದ ನಾವು ಬಹಳಷ್ಟು ಸ್ಫೂರ್ತಿಯನ್ನು ಪಡೆದಿದ್ದೇವೆ ಮತ್ತು ಅವರು ಆಸ್ಪತ್ರೆಯನ್ನು, ತಮ್ಮ ರೋಗಿಗಳನ್ನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಒಂದು ಮಾದರಿ ತರಹನೂ ನೋಡ್ತಾ ಇದ್ದೇವೆ. ಅವರು ನಿಜವಾಗಲೂ ಅವರ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಚಿರಾಗ್ ಅಂತಿರ್ಬೋದು, ಗ್ಲೋಬಲ್ ಅಂತ, ಸೂಪರ್ ಸ್ಪೆಷಾಲಿಟಿ ಅಂತ, ಆ ಪ್ರಾಕ್ಟಾಲಜಿಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಕಿತ್ಸೆ ಇರಬಹುದು ಅಥವಾ ಪೇಷಂಟ್ ನೋಡ್ಕೊಳ್ಳೋದಿರ್ಬೋದು, ಅದನ್ನು ಮಾಡ್ತಿದ್ದಾರೆ. ಜೊತೆಗೆ ಹೊಸ ಒಂದು ನಮೂನೆಯ ಚಿಕಿತ್ಸೆಗಳನ್ನು ಸಹ ಮಾಡ್ತಿದ್ದಾರೆ. ಅವರ ಚಿಕಿತ್ಸೆಗಳನ್ನು ಪಡೆಯಲಿಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಮತ್ತು ಬೇರೆ ದೇಶಗಳಿಂದಲೂ ಸಹ ಜನ ಬರ್ತಿದ್ದಾರೆ. ಕಲೀಲಿಕ್ಕೆ ಸಾಕಷ್ಟು ಜನ ಸರ್ಜನ್ಸ್ ಬಂದು ಕಲಿತಾ ಇದ್ದಾರೆ. ಈ ಎಲ್ಲ ಕೆಲಸಗಳನ್ನು ಸೇವಾ ಮನೋಭಾವದಿಂದ ಮಾಡ್ತಿದ್ದಾರೆ. ಆಮೇಲೆ ಎಷ್ಟೋ ಜನ ಹೇಳಿದ್ರು, ಯಾಕೆ ಸರ್ ಇಷ್ಟು ದೊಡ್ಡ ಆಸ್ಪತ್ರೆ ಬರೀ ಪ್ರಾಕ್ಟಾಲಜಿ ಕಟ್ತೀರಾ ನೀವು ಅಂತ. ಇಲ್ಲ, ಪ್ರಾಕ್ಟಾಲಜಿ ಅಷ್ಟು ಸೇವೆ ಜನಗಳಿಗೆ ಬೇಕಾಗಿದೆ ಮತ್ತು ಆ ಒಂದು ಉತ್ಕೃಷ್ಟತೆಯಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಸ್ಥಳಗಳು ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಮಾಡಲೇಬೇಕು ಅನ್ನೋ ಒಂದು ದೃಢ ಮನಸ್ಸಿನಿಂದ ಈ ಆಸ್ಪತ್ರೆಯನ್ನು ನಡೆಸಿ ಬಹಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ.